Hey everyone, welcome back to my YouTube ಚಾನಲ್. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡು ಜಾಬ್ ಬಂದ್ಬಿಟ್ಟು ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ರೋಲ್ಗೆ ಏರ್ ಮಾಡ್ತಿರೋದು. ಎರಡೂ ಬಂದ್ಬಿಟ್ಟು ಟೈಪಿಂಗ್ ಜಾಬ್ ಅಂದರೆ ಇನ್ಫಾರ್ಮೇಷನ್ನ ಟೈಪ್ ಮಾಡೋ ಜಾಬು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನೇನು ಕ್ವಾಲಿಫಿಕೇಷನ್ ಬೇಕು ಮತ್ತು ಏನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಮಾಡ್ತೀವಿ ಜಾಬಲ್ಲಿ ಅಂತ. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ನನಗೆ ಎಷ್ಟೊಂದು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ನೀವು ಹೇಳೋ ಜಾಬ್ಗೆಲ್ಲ ಆಗ್ತಾ ಇದ್ದೀನಿ ಬಟ್ ರಿಪ್ಲೈ ಬರ್ತಿಲ್ಲ ಅಂತ. ರಿಪ್ಲೈ ಬರಬೇಕು ಅಂತ ಅಂದರೆ ಬರೀ ಜಾಬ್ಗೆ ಅಪ್ಲೈ ಮಾಡೋದಲ್ಲ, ನಮ್ಮ ಸ್ಕಿಲ್ಸ್ನೂ ಅಪ್ಗ್ರೇಡ್ ಮಾಡ್ಕೋತಾ ಇರಬೇಕು. ರಿಕ್ವೈರ್ಮೆಂಟ್ ಕೇಳ್ಕೊಂಡು ಅದ್ರ ತಕ್ಕನಾಗಿ ನಮ್ಮದು ರೆಸ್ಯೂಮೆ ಚೇಂಜ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು, ಅವಾಗಷ್ಟೇ ರಿಪ್ಲೈ ಬರುತ್ತೆ. ನನಗೆ ಎಷ್ಟೊಂದು ಜನ ಕಮೆಂಟಲ್ಲೂ ತಿಳಿಸಿದ್ದೀರಾ ಅಂದರೆ ಇಂಟರ್ವ್ಯೂ ಬಂದಿದೆ, ಟೆಸ್ಟ್ ಲಿಂಕ್ ಬಂದಿದೆ ಅಂತ. ಸೊ ನಾನು ಕೊಡೋದ್ರಲ್ಲಿ ಯಾವುದೇ ಇದಿಲ್ಲ, ಜೆನ್ಯೂನಾಗೆ ಜಾಬ್ ಅಪ್ಡೇಟ್ ಕೊಡ್ತೀನಿ ಅಂತ ಅನಿಸ್ತಿದೆ ನನಗೆ. ಇವಾಗ ನಾನು ಯಾವ ಥರ ಜಾಬ್ ಅಪ್ಡೇಟ್ ಕೊಡ್ತೀನಿ ಅಂತ ಅಂದರೆ, ನಾನು ಸ್ವಿಚ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ಜಾಬ್ನ. ಸೊ ನನಗೆ ಅದರಲ್ಲಿ ಫ್ರೆಷರ್ಸ್ಗೆ ಯಾವುದು ಎಲಿಜಿಬಲ್ ಇದ್ದಾರೆ, ಯಾರನ್ನೂ ಕೊಡ್ಬೋದು, ಅದು ನೋಡ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಅಷ್ಟೇ. ನಾನು ಯಾವುದು ಎಕ್ಸ್ಟ್ರಾ ಯಾವುದೇದೋ ಆ್ಯಪ್ದೆಲ್ಲ ಕೊಡೋಲ್ಲ ಇನ್ಫಾರ್ಮೇಷನು. ನಾನು ಯಾವುದು ಲಿಂಕಲ್ಲಿ ಯಾವುದು ಆ್ಯಪಲ್ಲಿ ಅಪ್ಲೈ ಮಾಡ್ತೀನಿ ಅದೇ ಲಿಂಕ್ನ ಕೊಡ್ತೀನಿ ನಿಮಗೂ ಅಷ್ಟೇ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು OMC ಮೆಡಿಕಲ್ ಲಿಮಿಟೆಡ್ ಅಂತ. ಇವರು ಡೇಟಾ ಎಂಟ್ರಿ, ಆ್ಯಕ್ಚುಲಿ ಅಕೌಂಟಿಂಗ್ ಇದರಲ್ಲಿ ಏನು ಟೈಪಿಂಗು, ಡೇಟಾ ಎಂಟ್ರಿಲಿ ಟೈಪಿಂಗ್ ಜಾಬ್ದು. ಇವರು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿರೋದು. ಸೊ ಕಂಪ್ನಿ ಬಗ್ಗೆ ನೋಡೋದಾದರೆ ಸ್ವಲ್ಪ, OMC ಮೆಡಿಕಲ್ ಲಿಮಿಟೆಡ್ ಇಸ್ ಎ ಗ್ಲೋಬಲ್ ಮೆಡಿಕಲ್ ಡಿವೈಸ್ ಕನ್ಸಲ್ಟಿಂಗ್ ಫರ್ಮ್. ಅಂದರೆ ಮೆಡಿಕಲ್ ಡಿವೈಸ್ಗಳು ಸ್ಕ್ಯಾನಿಂಗು ಮತ್ತು ಆ ಥರ ಸೇಲ್ ಮಾಡೋ ಟೀಮು. ಲುಕಿಂಗ್ ಫಾರ್ ಡೇಟಾ ಎಂಟ್ರಿ ಕ್ಲರ್ಕ್ ವಿತ್ ಅಕೌಂಟಿಂಗ್ ಬ್ಯಾಕ್ಗ್ರೌಂಡ್, ಅಂದರೆ ಅಕೌಂಟೆಂಟ್ಸ್ದು ಸ್ವಲ್ಪ ನಾಲೆಜ್ ಇರೋರನ್ನ ಹೈರ್ ಮಾಡ್ತಾರೆ. ಇದು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ, ದಿಸ್ ಈಸ್ ಫುಲ್ ಟೈಮ್ ರಿಮೋಟ್ ರೋಲ್ ಅಂತೆ ಫಾರ್ ಡೇಟಾ ಎಂಟ್ರಿ ಅಕೌಂಟಿಂಗ್ ಪೊಸಿಷನ್ ಅಟ್ OMC ಮೆಡಿಕಲ್ ಲಿಮಿಟೆಡು. ಸೊ ಏನು ಅಂದರೆ, ದ ರೋಲ್ ಇನ್ವಾಲ್ವ್ ಡೇ ಟು ಡೇ ಟಾಸ್ಕ್ ಸಚ್ ಆಸ್ ಡೇಟಾ ಎಂಟ್ರಿ, ಅಕೌಂಟಿಂಗ್, ಮ್ಯಾನೇಜಿಂಗ್, ಇನೋವೇಸಿವ್ ಆ್ಯಂಡ್ ಕೋರ್ಟ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್. ಅಂದರೆ ಡೇಟಾ ಎಂಟ್ರಿ ಮಾಡಬೇಕು. ಆಮೇಲೆ ಅಕೌಂಟಿಂಗ್ ಅಂದರೆ ಈಗ ಬಿಲ್ ತೊಗೊಂಡಿರ್ತಾರಲ್ಲ ಅದೆಲ್ಲ ಡೇಟಾನ ಮೇಂಟೈನ್ ಮಾಡಿ ಇಡಬೇಕು, ಮತ್ತು ಅದರ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಕ್ಯಾಂಡಿಡೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಅಕ್ಯುರೇಟ್ ಫೈನಾನ್ಷಿಯಲ್ ರೆಕಾರ್ಡ್, ಎಂಟರಿಂಗ್ ಡೇಟಾ ಇಂಟು ಅಕೌಂಟಿಂಗ್ ಸಿಸ್ಟಮ್ ಆ್ಯಂಡ್ ಪ್ರೊವೈಡಿಂಗ್ ಸಪೋರ್ಟ್ ಫಾರ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್. ಅಂದರೆ ಫೈನಾನ್ಷಿಯಲ್ ರೆಕಾರ್ಡ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿ ಇಡಬೇಕು ಈ ಜಾಬಲ್ಲಿ ನಮ್ಮದು. ಮತ್ತು ಅದು ಫೈನಾನ್ಷಿಯಲ್ದು ಆಗ್ತಾ ಇರುತ್ತಲ್ಲ, ಅದು ಪ್ರಾಡಕ್ಟ್ಗಳನ್ನ ತೊಗೊಂಡ್ರೆ ಈಗ ಸ್ಕ್ಯಾನಿಂಗ್ ಅದೆಲ್ಲ, ಸೊ ಅದೆಲ್ಲ ನಾವು ಫೈನಾನ್ಷಿಯಲ್ ರೆಕಾರ್ಡ್ ನಾವು ಕರೆಕ್ಟಾಗಿ ಮಾಡಿ ಇಟ್ಟಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ಸು, ಸ್ಕಿಲ್ಸು ಏನು ಬೇಕು ಈ ರೋಲ್ಗೆ ಅಂತಂದರೆ, ಕಮ್ಯುನಿಕೇಷನ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್, ಅಂದರೆ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಮತ್ತು ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾರೆ. ಮತ್ತು ಟೈಪಿಂಗ್ ಆ್ಯಂಡ್ ಕಂಪ್ಯೂಟರ್ ಲಿಟ್ರಸಿ ಸ್ಕಿಲ್ಸ್, ಅಂದರೆ ಟೈಪ್ ಮಾಡಬೇಕು. ಅಂದರೆ ಇದು ಟೈಪಿಂಗ್ ಜಾಬ್ ಕೂಡ ಆಗಿರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಟಾಸ್ಕಲ್ಲಿ ಅದನ್ನು ಇನ್ಕ್ಲೂಡ್ ಆಗಿರುತ್ತೆ. ಸೊ ಟೈಪ್ ಮಾಡೋಕ್ಕೆ ನಮಗೆ ಬರಬೇಕು. ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಅಕ್ಯುರೇಸಿ ಕೊಟ್ಟಿದ್ದಾರೆ. ಮತ್ತು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ರಿಮೋಟ್ಲಿ, ಅಂದರೆ ಇದು ಕಂಪ್ಲೀಟ್ ರಿಮೋಟ್ ಅಲ್ವಾ, ಸೊ ಯಾರು ಮಾನಿಟರ್ ಮಾಡ್ತಿರಲ್ಲ, ಯಾರು ಬೇಗ ಅದು ಮಾಡು ಇದು ಮಾಡು ಅಂತ ಹೇಳಲ್ಲ, ನಾವೇ ಇನಿಷಿಯೇಟ್ ತೊಗೊಂಡು ನಾವೇ ವರ್ಕ್ ಮಾಡಬೇಕಾಗುತ್ತೆ ಜಾಬಲ್ಲಿ. ಮತ್ತು ನಾಲೆಜ್ ಆಫ್ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಲೈಕ್ ಎಕ್ಸೆಲ್ ಗೊತ್ತಿರಬೇಕು, ಮತ್ತು ಗೂಗಲ್ ಶೀಟು ನಾಲೆಜ್ ಇದೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಮತ್ತು ಡಿಗ್ರಿ ಇನ್ ಅಕೌಂಟಿಂಗ್ ರಿಲೇಟೆಡ್ ಫೀಲ್ಡ್, ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕಂತೆ ಈ ಜಾಬ್ಗೆ ಜಾಯ್ನ್ ಆಗೋಕ್ಕೂ ಮುಂಚೆ. ಸೊ ಇನ್ನು ರೆಮ್ಯುರೇಷನ್ ಬಂದುಬಿಟ್ಟು, ಅಂದರೆ ಸ್ಯಾಲ್ರಿ ಎಷ್ಟು ಕೊಡ್ತಿದ್ದಾರೆ ಅಂದರೆ 15ಇಂದ 25,000 ಪರ್ ಮಂತ್ ಕೊಡ್ತಿದ್ದಾರೆ. ಸೊ ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ. ನೋಡಿ, OMC ಮೆಡಿಕಲ್ ಲಿಮಿಟೆಡು ಡೇಟಾ ಎಂಟ್ರಿ ಅಕೌಂಟಿಂಗ್ ಅಂತ. ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟ್ ಪೇಜಲ್ಲಿ ಮಾಮೂಲಿ ನಮ್ಮ ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು, ಮತ್ತು ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಅಂದರೆ ನಿಮ್ಮದು ಡಿಗ್ರಿ ಆಗಿದೆನಾ ಅಂತ ಕೇಳ್ತಿದ್ದಾರೆ. ಸೊ ಡಿಗ್ರಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಮತ್ತು ಎಕ್ಸೆಲಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಮತ್ತು ಕಂಪ್ಯೂಟರಲ್ಲಿ ಯೂಸ್ ಮಾಡೋಕ್ಕೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಫ್ರೆಷರ್ಸ್ ಆಗಿದ್ರೆ 00 ಅಂತಲೇ ಹಾಕೊಂಡು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಅವೈಲೇಬಲ್ ಇದ್ದೀರಾ ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ರಿವ್ಯೂ ಕೊಡಿ. ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಟ್ಟಾದಮೇಲೆ ನಿಮ್ಮದು ಅಪ್ಲಿಕೇಶನ್ ಸೆಂಡ್ ಆಗಿರುತ್ತೆ ಆ ಟೀಮ್ ಅವ್ರಿಗೆ. ಸೊ ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಪ್ಲಿಕೇಶನು, ಮತ್ತು ನೀಡಿರೋರು ಈ ಜಾಬ್ಗೆ ಅಪ್ಲೈ ಮಾಡಿ.
ಇವಾಗ ಸೆಕೆಂಡ್ ಜಾಬ್ ಈಗ ಅದ್ಯಾವುದು ಕಂಪ್ನಿ ಯಾವುದಕ್ಕೇನು ರಿಕ್ವೈರ್ಮೆಂಟ್ ಅಂತ ನೋಡೋಣ. ಆ ಸೆಕೆಂಡ್ ಜಾಬ್ ಬಂದುಬಿಟ್ಟು ಯಾವುದು ಫಸ್ಟ್ ಅಡ್ವಾಂಟೇಜ್ ಅಂತ, ಇವರು ಪಬ್ಲಿಕ್ ರೆಕಾರ್ಡ್ ಸ್ಪೆಷಲಿಸ್ಟ್ ಬ್ಯಾಕ್ ಆಫೀಸ್, ಇದನ್ನು ಅಡ್ಮಿನಿಸ್ಟ್ರೇಟಿವ್ ವರ್ಕನ್ನೇ ಮುಂಬೈ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿರೋದು. ಸೊ ಇದು ಆಲ್ರೆಡಿ 1000 ಮೆಂಬರ್ ಇದ್ದಾರೆ. ಸೊ ಇದು MNC ಕಂಪ್ನಿ, ದೊಡ್ಡ MNC ಕಂಪ್ನಿಯವರು ಹೈಯರ್ ಮಾಡ್ತಿರೋದು. ಇದು ರೋಲ್ ನೋಡೋದಾದರೆ ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ಪೊಸಿಷನ್ ಇಸ್ ಟು ಕ್ರಾಸ್ check all the record entered for the applicant who apply for the job with the client for Sterling Talent Solution INC in the United States as per the role. ಅಂತಂದರೆ ಈ ಜಾಬ್ ಏನು ಅಂತಂದರೆ, ನಾವು ಅಪ್ಲೈ ಮಾಡಿರ್ತೀರಲ್ಲ ಆ ಜಾಬ್ಗೆ, ನಾವು ಅಪ್ಲೈ ಮಾಡ್ತೀವಲ್ಲ ಆ ಜಾಬ್ನ ಕ್ರಾಸ್ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ದಾರೆ, ಏನಾದರೂ ಮಿಸ್ಸಿಂಗ್ ಇದೆನಾ ಅಂತ ಎಲ್ಲ ಚೆಕ್ ಮಾಡಬೇಕು. ಅದು ಸ್ಟೆರ್ಲಿಂಗ್ ಅನ್ನೋ ಕಂಪ್ನಿಗೆ ಹೈಯರ್ ಮಾಡಿಕೊಡ್ತಿದ್ದಾರೆ, US ಕಂಪ್ನಿಗೆ. ಸೊ ಅವ್ರದ್ದೇನಾದ್ರು ಎಂಟರ್ ಮಾಡಿರೋ ಡೇಟಾ ಎಲ್ಲ ಕರೆಕ್ಟಾಗಿದೆ, ರೆಕಾರ್ಡ್ ಎಲ್ಲ ಕರೆಕ್ಟಾಗಿದೆ, ಅಪ್ಲಿಕೇಶನ್ ಪ್ರೊಸೆಸ್ ಮಾಡ್ಬೋದಾ ಅಂತ ಚೆಕ್ ಮಾಡಬೇಕು, ಕ್ರಾಸ್ ವೆರಿಫೈ ಮಾಡಬೇಕು. ನಾವೇನು ಮಾಡ್ತೀವಿ ಅಂತ ಅಂದರೆ ಈ ಜಾಬಲ್ಲಿ ಪರ್ಫಾರ್ಮ್ ಆನ್ಲೈನ್ ರಿಸರ್ಚ್ ಆನ್ ಕ್ರಿಮಿನಲ್ ರೆಕಾರ್ಡ್ ಅಂತಂದರೆ, ಈಗ US ಕ್ಲೈಂಟ್ಸ್ಗಲ್ವ, ಅಂದರೆ US ಎಂಪ್ಲಾಯ್ಮೆಂಟ್ಗೆ ಹೈಯರ್ ಮಾಡ್ತಿರೋದು. ಆನ್ಲೈನಲ್ಲಿ ಚೆಕ್ ಮಾಡಬೇಕು ಅದು ಇನ್ಫಾರ್ಮೇಷನ್, ಅಂದರೆ ಅವ್ರು ಕೊಟ್ಟಿರೋದು ಇನ್ಫಾರ್ಮೇಷನ್ ಕರೆಕ್ಟಾ, ಅವ್ರ ಮೇಲೆ ಏನಾದ್ರು ಕೇಸ್ ಇದೆಯಾ ಅಂತ ಆನ್ಲೈನ್ ಚೆಕ್ ಮಾಡಬೇಕು. ಮತ್ತು ಕ್ವಾಲಿಟಿ ಚೆಕ್, ಅಂದರೆ ಅವ್ರು ಕೊಟ್ಟಿರೋ ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ, ಅವ್ರು ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರೋದು ಅಂತ ನೋಡಬೇಕು. ಮತ್ತು ಫಾಲೋ ಅಪ್ ಕ್ವಾಲಿಟಿ ಗೈಡ್ಲೈನ್ಸ್ ಆ್ಯಂಡ್ ಆಲ್ಸೋ ಅಚೀವ್ ದ ಟಾರ್ಗೆಟ್ ಸೆಟ್ ಬೈ ಟೀಮ್ ಲೀಡರ್. ಅಂದರೆ ಕ್ವಾಲಿಟಿ ಚೆಕ್ ಮಾಡಿ ಇಷ್ಟು ಅಪ್ಲಿಕೇಶನ್ನ ನೋಡಬೇಕು ಅಂತ ಟೀಮ್ ಲೀಡರ್ ಹೇಳಿರ್ತಾರೆ, ಅದನ್ನ ಅಚೀವ್ ಮಾಡಬೇಕು ನಾವು ಅಂತ ಹೇಳ್ತಿದ್ದಾರೆ. ಫಾಲೋ ದ IT ಪಾಲಿಸಿ ಆ್ಯಂಡ್ ಡೇಟಾ ಸೆಕ್ಯೂರಿಟಿ ಗೈಡ್ಲೈನ್ಸ್ ಅಂತ, ಅಂದರೆ ಅಲ್ಲೂ ನಾವು ಇನ್ಫಾರ್ಮೇಷನ್ ಬಿಟ್ಕೊಡ್ಬಾರ್ದು. ಅಂದರೆ ಎಲ್ಲ ಡೇಟಾ ನಮ್ಮ ಹತ್ರ ಇರುತ್ತೆ, ಅವ್ರದ್ದು ಎಂಪ್ಲಾಯ್ಮೆಂಟು, ಫೋನ್ ನಂಬರ್ ಆಗಲಿ, ಅಡ್ರೆಸ್ ಆಗಲಿ, ಎವ್ರಿಥಿಂಗ್ ಇರುತ್ತೆ. ಆ ಡೇಟಾನ ಎಲ್ಲೂ ನಾವು ಬಿಟ್ಕೊಡ್ಬಾರ್ದು. ನಾವು ಬಿಟ್ಕೊಟ್ರೆ ನಮ್ಮನ್ನ ಕೆಲಸದಿಂದ ತೆಗಿತಾರೆ ಅಷ್ಟೇ ಇಲ್ಲಿ. ಸೊ ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಟೈಪಿಂಗ್ ಸ್ಪೀಡ್ ಆಫ್ 25 to 30 WPM, ಅಂದರೆ 90% ಅಕ್ಯುರಸಿ ಇದು ಟೈಪಿಂಗ್ ಸ್ಕಿಲ್ಸ್ ಇರಬೇಕಂತೆ. ಎಬಿಲಿಟಿ ಟು ಕಂಪ್ರೆನ್ಸ್ಡ್ ಆ್ಯಂಡ್ ಆರ್ಟಿಕ್ಯುಲೇಟ್ ಅಂತ, ಅಂದರೆ ಬೇಗ ಅರ್ಥ ಮಾಡಿಕೊಂಡು ಟೈಪ್ ಮಾಡೋ ಥರ ಇರಬೇಕು. ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಚೆನ್ನಾಗಿ ಮಾತಾಡಿರಬೇಕು. ಮತ್ತು ವಿಲ್ಲಿಂಗ್ ಟು ವರ್ಕ್ ಇನ್ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಕಸ್ಟಮರ್ ಸರ್ವಿಸ್ ಓರಿಯೆಂಟೇಷನ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡೋರಲ್ವ, ಸೊ ನಾವು ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಜೊತೆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಇದರಲ್ಲೂ ಗ್ರ್ಯಾಜುಯೇಟ್ ಪಾಸ್ಟ್ ಔಟೇ ಹೈಯರ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಈ ಜಾಬ್ಗೆ ಇಂಟ್ರೆಸ್ಟ್ ಇರೋರು, ನೀಡಿರೋರು ಈಗ ಹೆಂಗೆ ಅಪ್ಲೈ ಮಾಡೋಣ, ಈಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ. ಪಬ್ಲಿಕ್ ರೆಕಾರ್ಡ್ ಸ್ಪೆಷಲಿಸ್ಟು ಬ್ಯಾಕ್ ಆಫೀಸ್ ರಿಮೋಟ್ ಪೊಸಿಷನ್, ಇಲ್ಲಿ ಈಸಿ ಅಪ್ಲೈ ಕೊಡೋಣ. ಈಗ ಫಸ್ಟ್ ಪೇಜಲ್ಲಿ ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೊಡಬೇಕು. ಇಲ್ಲಿ ಅಡ್ರೆಸ್ ಲೈನ್ ಕೇಳ್ತಿದ್ದಾರೆ, ಈ ಅಡ್ರೆಸ್ ಮತ್ತು ಪೋಸ್ಟಲ್ ಕೋಡ್ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಆಮೇಲೆ ಇಲ್ಲಿ ರೆಸ್ಯೂಮನ್ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ವಾಟ್ ಈಸ್ ಯುವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕಂಪ್ಲೀಟೆಡ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ 10th ಹೈಸ್ಕೂಲಾ ಸಮ್ ಕಾಲೇಜಾ ಅಂತ. ಸೊ ನೀವು 10th ಆಗಿದೆ 10th ಅಂತ ಹಾಕ್ಕೊಳ್ಳಿ, ಯಾವುದು ನಿಮ್ಮ ಗ್ರ್ಯಾಜುಯೇಷನ್ ಆಗಿದ್ದರೆ ಯಾವುದು ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋಣ. ಈಗ ಸಬ್ಮಿಟ್ ಕೊಟ್ಟಾದಮೇಲೆ ಅಪ್ಲಿಕೇಶನ್ ಸೆಂಟ್ ಅಂತ ಬಂದಿದೆ. ಸೊ ಮೇಲ್ ಕೂಡ ಬರುತ್ತೆ, ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಎಲಿಜಿಬಲ್ ಇದ್ದೀರಾ ಎಲ್ಲರೂ ನೋಡ್ಕೊಂಡು ಈ ಜಾಬ್ಗೆ ಅಪ್ಲೈ. ನಾನು 2 ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲ ಜಾಬ್ ಲಿಂಕ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತು ಎಷ್ಟೊಂದು ಜನ ಕೇಳ್ತಿರ್ತೀರ ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ, ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿರ್ತೀನಿ. ಪ್ಲೀಸ್ ಹೆಂಗೆ ಅಪ್ಲೈ ಮಾಡೋದು ಅಂತ ಎವ್ರಿ ಸ್ಟೆಪ್ಪಿಂದ ತಿಳಿಸ್ಕೊಟ್ಟಿರ್ತೀನಿ. ವೀಡಿಯೋನ ನೋಡ್ಬಿಟ್ಟು ಅಪ್ಲೈ ಮಾಡಿ. ಏನಾರು ಡೌಟ್ ಬಂದರೆ ಸೊ ಟೆಸ್ಟು ಹೆಂಗೆ ನಾನು ಪ್ರತಿಯೊಂದು ಸ್ಟೆಪ್ಪು ಈಸಿ ಅಪ್ಲೈ ಆಗಿರಲಿ, ಅದರ ಲಿಂಕ್ ಆಗಿರಲಿ ತಿಳಿಸ್ಕೊಟ್ಟಿರ್ತೀನಿ. ಎಲ್ಲರೂ ಅದನ್ನ ನೋಡಿಬಿಟ್ಟು ಡೌಟ್ ಬಂದರೆ ಅಪ್ಲೈ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ಬಾಯ್.